ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಂಜುಳಾ ಗುರುರಾಜ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತುಂಬ ದಿನಗಳಾಯಿತು ಲಾಗ್ ಮಾಡಿ ಅಪ್ಲೋಡ್ ಮಾಡಿರಲಿಲ್ಲ. ಹಾಗೆ ಇವತ್ತಿಂದ ಡೈಲಿ ಲಾಗ್ ಮಾಡುವ ಅಂದ್ಕೊಂಡಿದ್ದೀನಿ. ನೋಡಬೇಕು ಹೇಗಾಗ್ತದೆ ಅಂತ ಗೊತ್ತಿಲ್ಲ. ಲಾಗ್ ಮಾಡಬೇಕು ಅಂದ್ಕೊಳ್ಳುವಾಗ ಅದು ಮಾಡಲಿಕ್ಕೆ ಆಗೋದೇ ಇಲ್ಲ. ಹಾಗೆ ತುಂಬ ಸಮಯ ಆಯಿತು, 1.5 ತಿಂಗಳೇನಾಯಿತು ನಾನು ಲಾಗ್ ಮಾಡಿ ಅಪ್ಲೋಡ್ ಮಾಡದೆ. ಹಾಗೆ ಇವತ್ತಿಂದಾದರೂ ಲಾಗ್ ಮಾಡುವ ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವಿಡಿಯೋ ನೋಡ್ತಿದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದಷ್ಟು ನಮಗೆ ವಿಡಿಯೋ ಮಾಡಲಿಕ್ಕೆ, ಡೈಲಿ ಲಾಗ್ ಮಾಡಲಿಕ್ಕೆ ಖುಷಿ ಆಗ್ತದೆ. ಹಾಗೆ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಹಾಗೆ ಇವತ್ತು ನಾವು ನಮ್ಮ ಮನೆ ದೇವರು ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನ ದೇವಸ್ಥಾನಕ್ಕೆ ಹೊರಟಿದ್ದೇವೆ. ದೇವಸ್ಥಾನಕ್ಕೆ ಕೂಡ 1 ತಿಂಗಳಿಂದ ಹೋಗಬೇಕು ಅಂದ್ಕೊಳ್ತಿದ್ದೀವಿ, ಹೋಗ್ಲಿಕ್ಕೆ ಆಗ್ತಾನೆ ಇರಲಿಲ್ಲ. ಹಾಗೆ ಇವತ್ತು ಹೋಗುವಂತ ಡಿಸೈಡ್ ಮಾಡಿಕೊಂಡು ಶುಕ್ರವಾರ ಹೋಗುವ ಅಂತ ಅಂದ್ಕೊಂಡು ಶುಕ್ರವಾರ ಹೋಗ್ತಾ ಇದ್ದೇವೆ. ಇದು ಲಾಗ್ ನಾನು ಸ್ಟಾರ್ಟ್ ಮಾಡಿದ್ದು ಶುಕ್ರವಾರ ಈವ್ನಿಂಗು 5:30 ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಹಾಗೆ ನಾನು ರೆಡಿಯಾಗಿ ಮನೆ ದೇವರಿಗೆ ಎಲ್ಲ ಪೂಜೆ ಮಾಡ್ತಾ ಇದ್ದೇನೆ. ಹಸ್ಬೆಂಡು ಮಕ್ಕಳು ಮತ್ತು ರೆಡಿ ಆಗ್ತಿದ್ದಾರೆ. ಅವ್ರು ರೆಡಿ ಆದಮೇಲೆ ಹೊರಡಬೇಕಷ್ಟೇ ನಾವು. ಹಾಗೆ ಇದನ್ನು ಸಹ ನಾನು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡುವಾಗ ಯಾವಾಗ ಆಗ್ತದೋ ಗೊತ್ತಿಲ್ಲ. ಆದಷ್ಟು ಬೇಗನೆ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇದು ಶುಕ್ರವಾರ ಲಾಗ್ ಆಗಿರ್ತದೆ. ಹಾಗೆ ಮನೆಯಲ್ಲೆಲ್ಲ ನಾನು ಪೂಜೆ ಮಾಡ್ತೀನಿ. ಮನೆಯಲ್ಲಿ ಯಾವಾಗಲೂ ನಾನೇ ಪೂಜೆ ಮಾಡೋದು, ಹಸ್ಬೆಂಡ್ ಪೂಜೆ ಮಾಡೋದಿಲ್ಲ, ಅವರ ಅಪರೂಪಕ್ಕೆ ಪೂಜೆ ಮಾಡೋದು. ನನಗೆ ಈ ಥರ ಪೂಜೆಗೆ ಮಾಡಲಿಕ್ಕೆ ತುಂಬ ಇಷ್ಟ. ದೇವರಿಗೆಲ್ಲ ಅಲಂಕಾರ ಮಾಡೋದಂದರೆ ತುಂಬ ಇಷ್ಟ. ಅದಕ್ಕೆ ಜಾಸ್ತಿ ನಾನೇ ಮಾಡೋದು. ಹಾಗೆ ನಮಗೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಕೂಡ ಲೇಟ್ ಆಯಿತು. ನಾವು ಮನೆಯಿಂದ ಹೊರಟಿದ್ದೇವೆ, 6:30 ಆಯಿತು ಮನೆಯಿಂದ ಹೊರಡುವಾಗ ಈಗ. ಹಾಗೆ ಬೆಳಗ್ಗೆ ನಾನು ಎಲ್ಲ ಕೆಲಸ ಮಾಡಿಕೊಂಡು ಬೆಳಗ್ಗೆ ತುಳಸಿ ಕಟ್ಟೆ ಎದುರಿಗೆ ಈ ಥರ ರಂಗೋಲಿ ಹಾಕಿದ್ದೀನಿ. ಮೊದಲು ರಂಗೋಲಿ ಹಾಕ್ಲಿಕ್ಕೆ ಆಗ್ತಿರಲಿಲ್ಲ, ಅಲ್ಲಿ ಕಾಂಕ್ರೀಟ್ ಹಾಕಿರಲಿಲ್ಲ. ಮೊನ್ನೆ ಹಸ್ಬೆಂಡ್ ಹಾಕಿಕೊಟ್ಟಿದ್ದಾರೆ ಕಾಂಕ್ರೀಟು. ಈಗ ರಂಗೋಲಿ ಹಾಕ್ತೀನಿ, ತುಂಬ ಖುಷಿ ಆಗ್ತದೆ ನನಗೆ ಈ ಥರ ರಂಗೋಲಿ ಎಲ್ಲ ಹಾಕಲಿಕ್ಕೆ, ಅಲಂಕಾರ ಮಾಡಲಿಕ್ಕೆ ತುಂಬ ಅಂದರೆ ತುಂಬ ಇಷ್ಟ ನನಗೆ. ಹಾಗೆ ಮೊನ್ನೆ ಹಾಕಿ ಕೊಟ್ಟಿದ್ದಾರೆ ಕಾಂಕ್ರೀಟು. ಹಾಗೆ ನಾನೀಗ ತುಳಸಿ ಗಿಡದ ಮುಂದೆ ಯಾವಾಗಲೂ ರಂಗೋಲಿ ಹಾಕ್ತಾ ಇದ್ದೇನೆ. ಹಾಗೆ ನಾವು ಮನೆಯಿಂದ ಹೊರಟು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ನಮಗೆ 1.5 ಗಂಟೆ ಜರ್ನಿ ಆಗ್ತದೆ. ಹೋಗೋ ರೋಡ್ ಸರಿ ಇದ್ದರೆ ಬೇಗನೆ ರೀಚ್ ಆಗ್ತೀವಿ, ರೋಡ್ ಸರಿ ಇಲ್ಲದಿದ್ದರೆ ಸ್ವಲ್ಪ ಲೇಟ್ ಆಗ್ತದೆ. ಹಾಗೆ ನಾನು, ಹಸ್ಬೆಂಡು, ನನ್ನ 2 ಮಕ್ಕಳು ಮತ್ತು ಭಾವನ ಮಗಳು ಬಂದು ನಮ್ಮ ಜೊತೆಗೆ. ಭಾವನ ಮಗ ಬರಲಿಲ್ಲ. ಅವನು ನಮ್ಮ ಭಾವನ ಜೊತೆಗೆ ಪೇಟೆಗೆ ಹೋಗ್ತೀನಿ, ನಾನು ಬರೋದಿಲ್ಲ ಅಂತ ಹೇಳ್ದ. ಹಾಗೆ ನಾವು 5 ಜನ ಹೊರಟಿದ್ದೇವೆ. ತುಂಬ ಖುಷಿ ಆಗ್ತಾ ಉಂಟು. 1 ತಿಂಗಳಿಂದ ಅಮ್ಮನ ದರ್ಶನ ಮಾಡ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ವಿ. ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನ ದರ್ಶನ ಆದರೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಏನಾದರೂ ಒಂದು ಸಮಸ್ಯೆಯೋ ಅಥವಾ ಏನೋ, ಮಕ್ಳಿಗೆ ಹುಷಾರಿಲ್ಲದಾಗ ಆಗೋದು ಅಥವಾ ನನಗೆ ಹುಷಾರಿರ್ತಿರ್ಲಿಲ್ಲ, ಹಾಗೆ ಆಗಿ ಹೋಗ್ಲಿಕ್ಕೆ ಆಗಿರಲಿಲ್ಲ. ಹಾಗೆ ಫೈನಲ್ಲು ಈಗ ಇವತ್ತು ಹೋಗೋದು ಟೈಮ್ ಬಂದಿದೆ ದೇವಸ್ಥಾನಕ್ಕೆ. ಹಾಗೆ ಹೋಗ್ತಾ ಇದ್ದೇವೆ. ದೇವಸ್ಥಾನಕ್ಕೆಲ್ಲ ಹೋಗಲಿಕ್ಕೆ ನನಗೆ ತುಂಬ ಇಷ್ಟ. ಅದು ದೇವಸ್ಥಾನಕ್ಕೆ ಹೋಗಿ ನಾವು ದೇವರ ದರ್ಶನ ಎಲ್ಲ ಆತಂದರೆ ತುಂಬ ಖುಷಿ ಆಗ್ತದೆ. ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು 10 ನಿಮಿಷ ಆದರೂ ಕೂತ್ರೆ ಒಂದು ಜೀವಕ್ಕೆ ಏನೋ ಒಂಥರ ನೆಮ್ಮದಿ ಸಿಗ್ತದೆ. ದೇವರು ಇರೋದ್ರಿಂದಲೇ ನಾವೆಲ್ಲ ಇರೋದು. ಹಾಗೆ ಕಷ್ಟ ಬರುವಾಗ ಮಾತ್ರ ನಾವು ದೇವರ ನೆನೆಸ್ಕೊಳ್ಳೋದಲ್ಲ, ಸುಖ ಇರಲಿ ಕಷ್ಟ ಇರಲಿ ನಮ್ಮನ್ನು ಯಾವಾಗಲೂ ದೇವ್ರು ಕಾಪಾಡ್ತಾನೆ. ಹಾಗೆ ನಮ್ಮ ಮನೆ ದೇವರು ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮ, ಅವರು ಯಾವಾಗಲೂ ನಮ್ಮನ್ನು ಕಾಪಾಡ್ತಾರೆ ಅನ್ನೋ ನಂಬಿಕೆ ನನಗೆ ಯಾವಾಗಲೂ ಉಂಟು. ಹಾಗೆ ನಾವೀಗ ಇವತ್ತು ಹೋಗ್ತಾ ಇದ್ದೇವೆ, ತುಂಬ ಖುಷಿ ಆಗ್ತಾ ಉಂಟು. ಹಾಗಿದು ಬೀಸ್ ರೋಡು, ಇಲ್ಲಿ ನೋಡಿ ದ್ವಾರ ಕಾಣ್ತದೆ. ಹಾಗೆ ಹೋಗ್ತಾ ಇದ್ದೇವೆ. ಮತ್ತು ಮಕ್ಕಳಿಗೆಲ್ಲ ಹಸಿವು ಆಗ್ತಾ ಉಂಟು ಅಂತ ಹೇಳಿದರು. ನಾವು ಯಾವುದಾದ್ರೂ ಹೋಟ್ಲು ಕಾಣ್ತದ ಅಂತ ಹೋಟ್ಲು ಹುಡುಕ್ತಾ ಇದ್ವಿ. ಹೋಟ್ಲು ಯಾವುದು ನಮಗೆ ಕಾಣಲಿಲ್ಲ. ಹಾಗೆ ನೋಡುವ, ಇನ್ನು ಮುಂದೆ ಎಲ್ಲಾದರೂ ಸಿಕ್ಕರೆ ನೋಡುವ ಅಂತ ಹೇಳಿದರು. ಹಸ್ಬೆಂಡು ಕೂಡ ಹೇಳ್ತಿದ್ರು ಹಸಿವು ಆಗ್ತಾ ಉಂಟು, ನಾವು ಏನಾದರೂ ತಿಂದಿಕ್ಕೆ ಹೋಗುವ, ಅಲ್ಲಿ ಲೇಟ್ ಆಗ್ಬೋದು. ಅಂದರೆ ಇವತ್ತು ಶುಕ್ರವಾರ ಕೂಡ ಅಲ್ಲ, ತುಂಬ ರಶ್ ಇರ್ಬೋದು ಅಂದ್ಕೊಂಡು ನಾವೀಗ ಹೋಗ್ತಾ ಇದ್ದೇವೆ. ಹಾಗೆ ಹೋಗುವಾಗ ನಮಗೊಂದು ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನ ಸಿಗ್ತದೆ. ಹಾಗೆ ಅಲ್ಲಿಗೆ ಹೋಗ್ತಾ ಇದ್ದೇವೆ ನಾವು. ಅಂದರೆ ರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಕಟೀಲಿಗೆ ಹೋಗಬೇಕು ಅಂತ ಹೇಳ್ತಾರೆ.
ಒಂದು 2-3 ಸಲ ಹೋಗುವಾಗ ರಾಜೇಶ್ವರಿ ಅಮ್ಮನ ದೇವಸ್ಥಾನಕ್ಕೆ ಹೋಗಿ ಕಟೀಲಿಗೆ ಹೋಗಿದ್ದೇವೆ. ಮತ್ತು 2-3 ಸಲ ನಮಗೆ ಈ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಹಾಗೆ ಇವತ್ತು ಎಂತ ಬೇಕಾದರೂ ಆಗಲಿ 2 ಅಮ್ಮನವರ ದರ್ಶನ ಮಾಡಿಕೊಂಡೇ ಮನೆಗೆ ಹೋಗೋದಂತ ಡಿಸೈಡ್ ಆಗಿದ್ವಿ. ಹಾಗೆ ಅಲ್ಲಿ ರಾಜೇಶ್ವರಿ ಅಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಅದು ಕೂಡ ತುಂಬ ಚೆನ್ನಾಗಿ ಉಂಟು ದೇವಸ್ಥಾನ. ನಿಮಗೆ ದೇವಸ್ಥಾನ ತೋರಿಸ್ತೀನಿ ನಾನು. ಕೆಲವೊಂದು ಜನಕ್ಕೆ ಗೊತ್ತಿರ್ಬೋದು, ದಕ್ಷಿಣ ಕನ್ನಡದವರ ಆಗಿದ್ದರೆ ರಾಜೇಶ್ವರಿ ದೇವಸ್ಥಾನ ಗೊತ್ತಿರ್ತದೆ. ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನ ಅಂತ ಹೇಳ್ತಾರೆ. ಹಾಗೆ ನಾವೀಗ ಹೋಗ್ತಾ ಇದ್ದೇವೆ ರಾಜೇಶ್ವರಿ ದೇವಸ್ಥಾನಕ್ಕೆ. ತಲುಪಿದ್ವಿ. ಕಾರು ಪಾರ್ಕಿಂಗಿಗೆ ಜಾಗ ಹುಡುಕ್ತಾ ಇದ್ದೇವೆ. ಈ ಕಾರಲ್ಲಿ ಹೋದರೆ ಇದೇ ಪ್ರಾಬ್ಲಮ್ಮು, ಕಾರ್ ಎಲ್ಲಿ ಇಡೋದಪ್ಪ ಅಂತಲೇ ಆಗ್ತದೆ. ಅಂದರೆ ತುಂಬ ರಶ್ ಇರುವಾಗ ಎಲ್ಲಿ ಪಾರ್ಕಿಂಗ್ ಮಾಡಬೇಕಂತಲೇ ಗೊತ್ತೇ ಆಗೋದಿಲ್ಲ. ಹಾಗೆ ಹೋಗ್ತಾ ಇದ್ದೇವೆ ಎಲ್ಲಾದರೂ ಜಾಗ ಸಿಗ್ತದ ಪಾರ್ಕಿಂಗಿಗೆ ಅಂತ. ತುಂಬ ಗಾಡಿಗಳೆಲ್ಲ ಇತ್ತು, ಪಾರ್ಕಿಂಗಿಗೆ ಜಾಗ ಇರಲಿಲ್ಲ. ಅಲ್ಲಿ ಲಾಸ್ಟಿಗೆ ಒಂದು ಜಾಗ ಉಂಟು ಅಂತ ನಾವು ಪಾರ್ಕಿಂಗಿಗೆ ಹೋಗ್ತಾ ಇದ್ದೇವೆ ಈಗ. ನನಗೆ ದೇವಸ್ಥಾನದ್ದು ಸ್ವಲ್ಪ ಕೆಲಸ ಆಗುವಾಗ ನಾನು ಬಂದದ್ದು ರಾಜೇಶ್ವರಿ ಅಮ್ಮನ ದೇವಸ್ಥಾನಕ್ಕೆ. ಅದಾದಮೇಲೆ ಬರಲಿಕ್ಕೆ ಆಗಿರಲಿಲ್ಲ. ಇವತ್ತು ಬಂದದ್ದು ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಉಂಟು ನನಗೆ. ನೋಡಿ ಹೇಗುಂಟು ರಾಜೇಶ್ವರಿ ಅಮ್ಮನ ದೇವಸ್ಥಾನ ಅಂತ. ತುಂಬ ಪವರ್ಫುಲ್ಲು ದೇವಸ್ಥಾನಗಳು. ದಕ್ಷಿಣ ಕನ್ನಡದಲ್ಲಿ ಇರೋ ಎಲ್ಲ ದೇವಸ್ಥಾನಗಳು ಕೂಡ ತುಂಬ ಪವರ್ಫುಲ್ ಅಂತಲೇ ಹೇಳ್ತಾರೆ. ನೋಡಿ ರಾಜೇಶ್ವರಿ ಅಮ್ಮನ ದೇವಸ್ಥಾನ ಪೊಳಲಿ. ಯಾರಾದರೂ ಟೂರಿಸ್ಟಿನ ಜನಗಳು ಬಂದರೆ ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನ ದೇವಸ್ಥಾನಕ್ಕೆ, ಪೊಳಲಿ ರಾಜೇಶ್ವರಿ ಅಮ್ಮನ ದೇವಸ್ಥಾನಕ್ಕೆ ಬಂದು ಹೋಗಿ ಖುಷಿ ಆಗ್ತದೆ. ಹೇಗೂ ಕಾರ್ ಪಾರ್ಕಿಂಗ್ ಮಾಡಲಿಕ್ಕೆ ಒಂದು ಜಾಗ ಸಿಕ್ಕಿತ್ತು ನಮಗೆ. ಪಾರ್ಕಿಂಗ್ ಮಾಡಿ ನಾವೆಲ್ಲರೂ ಹೋಗ್ತಾ ಇದ್ದೇವೆ. ದೇವಸ್ಥಾನದಲ್ಲಿ ತುಂಬ ಜನ ಇದ್ದರು. ಆದರೂ ಕೂಡ ನಮಗೆ ಅಮ್ಮನ ದರ್ಶನ ಆಯಿತು. ತುಂಬ ಖುಷಿ ಆಯಿತು ಅಮ್ಮನ ದರ್ಶನ ಆದದ್ದು. ಹಾಗೆ ಅಮ್ಮನ ದರ್ಶನ ಮುಗಿಸ್ಕೊಂಡು ಒಂದು 10 ನಿಮಿಷ ದೇವಸ್ಥಾನದಲ್ಲಿ ಕೂತ್ಕೊಂಡು ಹೋಟ್ಲಿಗೆ ಬಂದ್ವಿ ನಾವು ತಿಂಡಿ ತಿಂದು ಹೋಗುವ ಅಂತ. ಮಕ್ಕಳು ಹಸಿವಾಗ್ತಾ ಉಂಟು ಅಂತ ಹೇಳ್ತಾ ಇದ್ದರು. ಹಾಗೆ ಅಮ್ಮನ ದರ್ಶನ ಕೂಡ ಚೆನ್ನಾಗಾಯಿತು, ತುಂಬ ಖುಷಿ ಆಯಿತು. ಇನ್ನು ಹೋಟ್ಲಿಗೆ ಹೋಗಿ ಏನಾದರೂ ತಿಂಡಿ ತಿಂದು ಹೋಗುವ ಅಂತ ಹಸ್ಬೆಂಡ್ ಹೇಳಿದರು. ಹಾಗೆ ಎಲ್ಲರೂ ಮಸಾಲೆ ದೋಸೆ ತೆಕ್ಕೊಂಡು ತಿಂತಾಯಿದ್ವಿ. ದೋಸೆನೂ ಕೂಡ ತುಂಬ ಚೆನ್ನಾಗಿತ್ತು, ಟೇಸ್ಟ್ ಎಲ್ಲ ಒಳ್ಳೆಯದಿತ್ತು. ಯಾರಾದರೂ ಪೊಳಲಿಗೆ ಬಂದರೆ ಶ್ರೀ ವಿಲಾಸ ಅಂತಂದು ಹೋಟೆಲ್ ಉಂಟು, ಅಲ್ಲಿಗೆ ಹೋಗಿ ತಿಂಡಿ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗೆ ನಾವು ಪೊಳಲಿಂದ ಹೊರಟ್ವಿ. ಕಟೀಲು ದೇವಸ್ಥಾನಕ್ಕೆ ಸಹ ತಲುಪಿದ್ವಿ. ನೋಡಿ ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನವರ ಮಹಾದ್ವಾರ ಸಿಕ್ಕಿತ್ತು. ಇನ್ನು ಇಲ್ಲಿಂದ 1 ಕಿಲೋಮೀಟ್ರ್ ಹೋಗಲಿಕ್ಕೆ ಇರೋದು ನಮಗೆ ದೇವಸ್ಥಾನಕ್ಕೆ. ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನ ದೇವಸ್ಥಾನಕ್ಕೆ ಸಹ ತಲುಪಿದ್ವಿ. ಇಲ್ಲಿ ಕೂಡ ತುಂಬ ಅಂದರೆ ತುಂಬ ಜನ ಇದ್ದಾರೆ, ಅಂದರೆ ತುಂಬ ರಶ್ ಇತ್ತು. ಹಾಗೆ ಇಲ್ಲಿ ಒಂದು ಯಕ್ಷಗಾನ ಕೂಡ ಆಗ್ತಾ ಇತ್ತು. ಕಾರ್ ಪಾರ್ಕಿಂಗಿಗೆ ಜಾಗವೇ ಇಲ್ಲ. ನೋಡಿ ಎಷ್ಟು ವಾಹನಗಳನ್ನು ನಿಲ್ಲಿಸಿದ್ದಾರೆ ಅಂದರೆ. ಇಲ್ಲಿ ನೋಡಿ ಎಷ್ಟೊಂದು ಬೈಕುಗಳು ಸ್ಕೂಟಿಗಳು ಉಂಟು. ನಮಗೆ ಕಾರ್ ಪಾರ್ಕಿಂಗ್ ಜಾಗವೇ ಸಿಗ್ತಾ ಇಲ್ಲ. ಒಂದು ರೌಂಡ್ ಬಂದಿದ್ದೇವೆ ಪಾರ್ಕಿಂಗಿಗೆ.
ಆಗ್ತಾ ಉಂಟು. ಅಮ್ಮನ ದರ್ಶನ ಕೂಡ ಆಯಿತು. ತುಂಬ ಕ್ರೌಡ್ ಇದೆ ದೇವಸ್ಥಾನದಲ್ಲಿ, ಅಂದರೆ ಅಷ್ಟೊಂದು ಜನಗಳಿದ್ದಾರೆ, ದೇವಸ್ಥಾನಕ್ಕೆ ಬಂದಿದ್ದಾರೆ. ನೀರೇ ಇಲ್ಲಲ್ವಾ? ಎಲ್ಲ ನೀರೇ ಇಲ್ಲ, ಎಲ್ಲ ಅವನಿಗೂ. ಅಮ್ಮನ ದರ್ಶನ ಕೂಡ ಚೆನ್ನಾಗಿ ಸಿಕ್ಕಿತ್ತು ನಮಗೆ. ಆ ದೇವಸ್ಥಾನಕ್ಕೆ ಬಂದು ಅಮ್ಮನ ದರ್ಶನ ಆಗದಿದ್ದರೆ ನಾವು ದೇವಸ್ಥಾನಕ್ಕೆ ಬಂದದ್ದು ಪ್ರಯೋಜನ ಆಗೋದಿಲ್ಲ. ಹಾಗೆ ನಮಗೆ ಚೆನ್ನಾಗಿ ಅಮ್ಮ ದರ್ಶನ ಕೊಟ್ಟಳು, ತುಂಬ ಖುಷಿಯಾಯಿತು. ಹಾಗೆ ನಾವು ದೇವರಿಗೆ 8 kg ತುಪ್ಪ ಕೊಡ್ತೀವಿ ಅಂತ ಹರಕೆ ಹಿಡ್ಕೊಂಡಿದ್ವಿ, ಹರಕೆ ಸಹ ತೀರಿಸಿದ್ವಿ. ನಾವು ಹರಕೆ ತೀರಿಸಬೇಕು, ಯಾಕೆಂದರೆ ನಾವು ಇಟ್ಟ ಬೇಡಿಕೆಯನ್ನು ದೇವರು ಈಡೇರಿಸುವಾಗ ದೇವರಿಗೆ ನಾವು ಹರಕೆ ಮಾಡಿಕೊಂಡಂಥ ಹರಕೆ ಕೂಡ ಬೇಗ ತೀರಿಸಬೇಕಲ್ಲ. ಹಾಗೆ ತುಂಬ ದಿವಸ ಇಟ್ಕೊಳ್ಳೋದು ಬೇಡ ಅಂತ ನಾವು 8 kg ತುಪ್ಪನ ಅಮ್ಮನಿಗೆ ಹರಕೆ ಕೊಟ್ಟು ಮತ್ತೆ ಒಂದು 10 ನಿಮಿಷ ಕೂತ್ಕೊಂಡು ದೇವಸ್ಥಾನಕ್ಕೆ ಬಂದು ಒಂದು 10 ನಿಮಿಷ ಕೂತ್ರೆ ಮನಸ್ಸಿಗೇನೋ ನಿರಾಳಾಗ್ತದೆ, ನೆಮ್ಮದಿ ಆಗ್ತದೆ, ಏನೋ ಒಂದು ಥರ ಪಾಸಿಟಿವ್ನೆಸ್ ಬರ್ತದೆ, ಖುಷಿ ಆಗ್ತದೆ ದೇವಸ್ಥಾನಕ್ಕೆ ಬಂದ ಮೇಲೆ. ಹಾಗೆ ದೇವಸ್ಥಾನಕ್ಕೆ ಬಂದವರು ಅಮ್ಮ ದುರ್ಗಾ ಪರಮೇಶ್ವರಿ ಅಮ್ಮನ ಅನ್ನ ಪ್ರಸಾದ ಕೂಡ ಸ್ವೀಕರಿಸಿದ್ವಿ. ತುಂಬ ತೃಪ್ತಿ ಆಯಿತು. ನಿಜವಾಗಿ ಊಟ ಕೂಡ ತುಂಬ ಚೆನ್ನಾಗಿರ್ತದೆ ದೇವರ ಪ್ರಸಾದ. ಅವರು ಹೇಗೆ ಮಾಡಿದರೂ ದೇವರ ಪ್ರಸಾದ ಅಲ್ವಾ, ಅದು ತುಂಬ ಟೇಸ್ಟಿ ಆಗಿರ್ತದೆ. ತುಂಬ ಅಂದರೆ ತುಂಬ ಖುಷಿಯಾಯಿತು ನಮಗೆಲ್ರಿಗೂ ಕೂಡ ಬಂದದ್ದು ದೇವಸ್ಥಾನಕ್ಕೆ. ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನದಿಂದ ಹೊರಟ್ವಿ ನಾವು. ಹಾಗೂ ಬರೋ ದಾರಿಯಲ್ಲಿ ಮಕ್ಕಳು ಚರ್ಮುರು ಬೇಕಂತ ಹೇಳಿದ್ರು, ಚರ್ಮುರು ತೆಕ್ಕೊಡ್ತಿದ್ದಾರೆ ಹಸ್ಬೆಂಡು. ಹಾಗೆ ದರ್ಶನ 2 ಅಮ್ಮನವರ ದರ್ಶನ ತುಂಬ ಚೆನ್ನಾಗಿತ್ತು. ಒಂದು ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನ ದರ್ಶನ, ಪೊಳಲಿ ರಾಜೇಶ್ವರಿ ಅಮ್ಮನ ದರ್ಶನ ತುಂಬ ಚೆನ್ನಾಗಿತ್ತು, ತುಂಬ ಖುಷಿಯಾಯಿತು. ಯಾರೇ ಆಗಲಿ ಎಲ್ಲಿಂದಾದರೂ ಬನ್ನಿ, ಯಾವ ಊರಿಂದಾದರೂ ಬನ್ನಿ, ಮಂಗಳೂರು ಸೈಡು ಬರುವಾಗ 2 ದೇವಸ್ಥಾನಕ್ಕೆ ಹೋಗಿ ಬನ್ನಿ, ತುಂಬ ಒಳ್ಳೆಯದಾಗ್ತದೆ. ಹಾಗೆ ಇವತ್ತಿನ ವಿಡಿಯೋ ಇದಾಗಿತ್ತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಆದಷ್ಟು ಡೈಲಿ ವ್ಲಾಗ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ಬೇಕು ನನಗೆ. ಥ್ಯಾಂಕ್ ಯು.